ಎಲ್ಲರಿಗೂ ನಮಸ್ಕಾರ. ಇವತ್ತು ದಾಸರ ಪದ ಹಾಡ್ತಾ ಇದ್ದೀನಿ, ರಾಗಿ ತಂದೀರ ಅಂತ. ಈ ಹಾಡನ್ನು ಹಾರ್ಮೋನಿಯಮಲ್ಲಿ ಬಾರಿಸಿದ್ದೀನಿ. ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತ ರಾಗಿ ನೀವು ರಾಗಿ ತಂದೀರ, ಭಿಕ್ಷಕ್ಕೆ ರಾಗಿ ತಂದೀರ. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನೆಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರ, ಭಿಕ್ಷಕ್ಕೆ ರಾಗಿ ತಂದೀರ. ಮಾತಾ ಪಿತೃಗಳ ಸೇವಿಪರಾಗಿ ಪಾಪ ಕರ್ಮವ ಬಿಟ್ಟವರಾಗಿ, ಜಾತಿಯಲ್ಲಿ ಮಿಗಿಲಾದವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದೀರ, ಭಿಕ್ಷಕ್ಕೆ ರಾಗಿ ತಂದೀರ. ಗುರುಕಾರಣ್ಯವ ಪಡೆದವರಾಗಿ ಗುರುವಿನ ಮರ್ಮವ ತಿಳಿದವರಾಗಿ, ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ ರಾಗಿ ತಂದೀರ, ಭಿಕ್ಷಕ್ಕೆ ರಾಗಿ ತಂದೀರ. ಶ್ರೀನಿವಾಸನ ಸ್ಮರಿಸುವರಾಗಿ ಪ್ರಾಣರಾಯರ ದಾಸರಾಗಿ, ದಾನಕ್ಕೆಂದು ಬಲು ಹೆದರಿದವರಾಗಿ ದೀನ ವೃತ್ತಿಯಲ್ಲಿ ಹೀನರಾಗಿ ರಾಗಿ ತಂದೀರ, ಭಿಕ್ಷಕ್ಕೆ ರಾಗಿ ತಂದೀರ. ಪಕ್ಷಮಾಸ ವ್ರತ ಮಾಡುವರಾಗಿ ಪಕ್ಷಿವಾಹನಿಗೆ ಪ್ರಿಯರಾಗಿ, ಕುಕ್ಷಿಯಲ್ಲಿ ಕಲುಷ ಇಲ್ಲದವರಾಗಿ ಭಿಕ್ಷುಕರು ಅತಿ ತುಚ್ಛರಾಗಿ ರಾಗಿ ತಂದೀರ, ಭಿಕ್ಷಕ್ಕೆ ರಾಗಿ ತಂದೀರ. ವೇದ ಪುರಾಣವ ತಿಳಿದವರಾಗಿ ಮೇದಿನಿಯೋಳಿರುವಂಥವರಾಗಿ, ಸಾಧು ಧರ್ಮಗಳಾಚರಿಸುವರಾಗಿ ಓದಿ ಗ್ರಂಥಗಳ ಪಂಡಿತರಾಗಿ ರಾಗಿ ತಂದೀರ, ಭಿಕ್ಷಕ್ಕೆ ರಾಗಿ ತಂದೀರ. ಆರು ಮಾರ್ಗವ ಅರಿತವರಾಗಿ ಮೂರು ಮಾರ್ಗವ ತಿಳಿದವರಾಗಿ, ಭೂರಿ ತತ್ವವ ಬೆರೆದವರಾಗಿ ಕ್ರೂರರ ಸಂಗವ ಬಿಟ್ಟವರಾಗಿ ರಾಗಿ ತಂದೀರ, ಭಿಕ್ಷಕ್ಕೆ ರಾಗಿ ತಂದೀರ. ಆಮಗ ಪದವಿಂದು ಸುಖಿಸುವರಾಗಿ ಪ್ರೇಮದಿ ಕುಣಿದಾಡುವರಾಗಿ, ಶ್ರೀರಮಣನ ಸದಾ ಸ್ಮರಿಸುವರಾಗಿ ಗುರುವಿಗೆ ಬಾಕೋರಂತವರಾಗಿ ರಾಗಿ ತಂದೀರ, ಭಿಕ್ಷಕ್ಕೆ ರಾಗಿ ತಂದೀರ. ಶ್ರೀರಮಣನ ಸದಾ ಸ್ಮರಿಸುವರಾಗಿ ಗುರುವಿಗೆ ಬಾಕೋರಂತವರಾಗಿ, ಕರೆ ಸಂಸಾರ ನೀಗುವರಾಗಿ ಪುರಂದರ ವಿಠಲನದ ಸೇವಕರಾಗಿ